ಶ್ವೇತಾ, ಪ್ರಿಯಾ ಎಲ್ಲೋದ್ಲು? ಕಾಣಿಸ್ತಾನೆ ಇಲ್ಲ. ಅದೆಲ್ಲಿ ಹೋದ್ಲು? ಶ್ವೇತಾ, ನಿಮ್ ಅಣ್ಣ ಮುರಳಿಯಲ್ಲೇ ಕಾಣಿಸ್ತಿಲ್ಲ. 6 hours ಆದ್ಮೇಲೆ ಫ್ಲೈಟ್ ಇರೋದು. ಎಲ್ಲಾರ ಪಾಸ್ಪೋರ್ಟ್ಸ್ ಅವ್ರ ಹತ್ರನೇ ಇದೆ. ಎಲ್ಲಿ ಹೋದ್ರು? ಸಾರಿ. ಇಟ್ಸ್ ಓಕೆ. ಏನ್ ಇಟ್ಸ್ ಓಕೆ? ಅದಲ್ಲ ಪ್ರಿಯಾ. ಏನದಲ್ಲ? ಅವನು ಬೇಕು ಅಂತಾನೆ ನಿನಗೆ ಗೊತ್ತಿದ್ದಾನೆ. ಹೇ ಮಿಸ್ಟರ್, ಹೋಗ್ಲಿ ಬಿಡೆ ಪ್ರಿಯಾ. ಏನ್ ಹೋಗ್ಲಿ ಬಿಡೆ? ಇಂಥವ್ರನ್ನ ಸುಮ್ನೆ ಬಿಡ್ಬಾರ್ದು. ಡ್ಯಾಶ್ ಹೊಡಿಯೋದು, ಸಾರಿ ಹೇಳೋದು, ಆಮೇಲೆ ಲೈನ್ ಹೊಡೆದು ಲವ್ ಗಿವ್ ಅನ್ನೋದು. ಇವಳೇನ್ ಓವರ್ ಆಗಿ ಆಡ್ತಾವಳಲ್ಲ. ಚೀಪ್ ಫೆಲೋಸ್. ಮಿಯಾವ್ ಮಿಯಾವ್. ಏಯ್, ಏನ್ ನೋಡ್ತಾ ಇದ್ಯಾ? ಅಲ್ಲ, ನಿನ್ನನ್ ಬಿಟ್ಟು ಅವಳನ್ನ ಯಾಕೆ ಗೊತ್ತಿದೆ ಅಂತ ನೋಡ್ತಾ ಇದ್ದೀನಿ. ಏನು? ನನ್ನನ್ನೇ ಗುದ್ದ್ಯಾ? ಎಲ್ಲಿ ಗುದ್ದು ಗುದ್ದು ನೋಡೋಣ. ಸುಮ್ನೆ ಹೇಳಿದ್ರೆ ಗುದ್ದೇ ಬಿಡೋದಾ? ಬೇಡ ಬೇಡ ಅಂದ್ರೇನೆ ಗುದ್ದು ಗಂಡಸ್ರಿರುವಾಗ ಇನ್ ಗುದ್ದು ಗುದ್ದು ಅಂದ್ರೆ ಸುಮ್ನೆ ಇರ್ತಾರ? ಶಟ್ ಅಪ್. ಏನಾಯ್ತು ಮೇಡಮ್? ಏನಾಯ್ತು ಸರ್? ಅವ್ರೇನ್ ಕೇಳ್ತೀರಾ, ಬನ್ನಿ ಇಲ್ಲಿ. ಸರ್, ಫ್ಲೈಟ್ ಬಂದ್ ಇಳಿತು. ನಾನು ಆ ಕಡೆಯಿಂದ ಬರ್ತಿದ್ದೆ, ಇವ್ರು ಈ ಕಡೆಯಿಂದ ಬರ್ತಿದ್ರು. ಏನೋ ಸ್ವಲ್ಪ ಟೆನ್ಷನ್ ಯೋಚನೆ ಮಾಡ್ತಾ ಬರ್ತಿದ್ದೆ, ನೋಡ್ಲಿಲ್ಲ. ನಾನು ಆ ಹುಡುಗಿನ ಹಿಂಗ್ ಗುದ್ಬಿಟ್ಟೆ ಅಷ್ಟೇ ಸರ್. ಇದಕ್ಕೆ ಇಷ್ಟ ಅರ್ಚಾಡ್ತಾವಳೆ. ಅದ್ರಲ್ಲಿ ಒಂದ್ ಕೇಳಿ ಸರ್, ಗುದ್ದಿಸ್ಕೊಂಡಿದ್ದು ಈ ಹುಡುಗಿ, ಗುದ್ದಿಸ್ಕೊಂಡಿರೋ ಈ ಹುಡುಗಿ ಇಷ್ಟೊಂದು ಮಾತಾಡ್ತಾವಳೆ. ಏನ್ ಮಾಡ್ಬೇಕು ಹೇಳಿ ಸರ್? ಮೈಂಡ್ ಯೋರ್ ಲ್ಯಾಂಗ್ವೇಜ್. क्या प्रॉब्लम है सर? क्या हुआ? कुछ प्रॉब्लम नहीं. फ्लाइट लैंड हुआ. मैं आ कड़े कमिंग, शी इलिंद कमिंग. टेंशन ಏನು ಯೋಚನೆ. मैं आके इसको ऐसा ऐसा मार दिया. That's all. So इसको इतना गड़बड़ कर दिया ये लड़की. ಸರ್ ಬನ್ರಿ ಚಡ್ಡಿ, ನಿಮ್ಗೂ ಹೇಳ್ತೀನಿ. ಸರ್ ದಯವಿಟ್ಟು ಏನು ಹೇಳ್ಬೇಡಿ. ನಾ ಎಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಇವ್ರು ಬೇರೆ ಯಾರು ಅಲ್ಲ, ನನ್ನ ತಂಗಿ ಫ್ರೆಂಡೇ ಮಾತಾಡ್ತಿರೋದು. ನೋಡಿ, ಬಿಟ್ಬಿಡಿ. ಪ್ರಿಯಾ ನಡಿ, ನಾವಿನ್ನು ಮದುವೆಗೆ ಹೋಗ್ಬೇಕು. ಅದಕ್ಕೆ ಮುಂಚೆ ಸಿಟಿ ನೋಡ್ಬೇಕು. ಸೂಪರ್. ಅಲ್ಲೋಡು, ಆ ಬಿಲ್ಡಿಂಗ್ ನೋಡು ಎಷ್ಟು ದೊಡ್ಡದಾಗಿದೆ. ಏನು ಜೀವನದಲ್ಲಿ ದೊಡ್ಡ ಬಿಲ್ಡಿಂಗ್ ನೋಡಿಲ್ವಾ ನೀನು? ಏಯ್, ನೀನ್ ಮತ್ತೆ ಬಂದ್ಯಾ? ಶ್ವೇತಾ, ನೀ ಬಾಯಿ ಕಡೆ. ಏಯ್ ಮಿಸ್ಟರ್, ನೀ ನಮ್ ಹಿಂದೆ ಬಂದೆ ಚೆನ್ನಾಗಿರಲ್ಲ. ಏನಾಯ್ತು ಈಗ? ಸಮಾಧಾನ ಸಮಾಧಾನ ಸಮಾಧಾನ. ಪ್ರಿಯಾ, ಯಾಕೆ ಅವ್ರು ನೋಡಿದ್ರೆ ಹಂಗೆ ಹುಡುಕ್ ಬೀಳ್ತೀಯ? ಏನೋ ಮಿಸ್ ಆಗಿ ಏರ್ಪೋರ್ಟ್ ಅಲ್ಲಿ ಟಿಕ್ಕಿ ಹೊಡೆದ್ಬಿಟ್ರು. ಅದನ್ನ ದೊಡ್ಡ ಇಶ್ಯೂ ಮಾಡ್ಬೋದಾ? ನೋಡು, ಫಾರಿನ್ ಬಂದಿದೀವಿ. ಇಂಡಿಯಾದವ್ರು ನಮ್ಮ ಜೊತೆಲಿದ್ರೆ ಒಳ್ಳೇದು. ನನ್ ಮಾತು ಕೇಳು. ಸರ್, ನೀವು ಬನ್ನಿ ಸರ್, ನಾವ್ ಈ ಕಡೆ ಹೋಗೋಣ. ಬನ್ನಿ ಸರ್. ಸರ್, ಅನ್ನಕ್ಕೆ ನೀವೇನ್ ಇಲ್ಲಿ ಬಂದಿದ್ದು? ನಾನು ಒಂದು ಕಾನ್ಫರೆನ್ಸ್ಗೆ ಹೋಗ್ತಾ ಇದ್ದೀನಿ. ಓ ಹೌದಾ? ನಾನು ನಿಮ್ ಫ್ಲೈಟ್ ಎಲ್ಲ ಬಂದೆ. ಅದೇ ನಾ ಹುಡುಗಿ ಅಷ್ಟು ಓವರ್ ಆಗಿ ಆಡ್ತಿದ್ದಾಳೆ. ಯಾವಾಗ ನೋಡಿದ್ರು ಮಿಯಾವ್ ಮಿಯಾವ್ ಅಂತಿರ್ತಾಳೆ. ಮಿಯಾವ್ ಮಿಯಾವ್ ಅಂದ್ರೆ? ಮಿಯಾವ್ ಮಿಯಾವ್ ಅಂದ್ರೆ ಹುಲಿ ಅನ್ಕೊಂಡಿರೋ ಬೆಕ್ಕು. ಹಂಗ ಸರ್, ಆ ಹುಡುಗಿ ಸ್ವಲ್ಪ ಹಂಗೆ ಸರ್. ಬಟ್ ಹಾರ್ಟ್ ವೈಸ್ ತುಂಬಾ ಒಳ್ಳೆವಳು. ಇವರೆಲ್ಲ ಸೇರ್ಕೊಂಡು ಅವ್ರ ಫ್ರೆಂಡ್ ಮ್ಯಾರೇಜ್ ಅಂತ ಹೊರಟ್ಬಿಟ್ರು. ಜೊತೆಯಲ್ಲಿ ಒಬ್ಬ ಗಂಡಸಿರ್ಲಿ ಅಂತ ನಂಗೆ ಹೇಳಿದ್ರು, ಬಂದ್ಬಿಟ್ಟೆ ಸರ್. ಯಾರಿಲ್ಲಿ ಗಂಡಸು? ಏನ್ ಸರ್ ಜೋಕಾ? ನೀವಾ? ದೇವ್ರೇ ಕಾಪಾಡ್ಬೇಕು. ಹೌದು, ನಿಮ್ಗೆ ಜಾಕಿ ಚಾನ್, ಬ್ರೂಸ್ ಎಲ್ಲ ಗೊತ್ತಾ? ಗೊತ್ತಿಲ್ಲ. ಏನ್ ಸರ್, ಬೇಜಾನ್ ಪಿಕ್ಚರ್ ಗಳಲ್ಲಿ ನೋಡಿದಿಲ್ಲ ಅವ್ರನ್ನ. ಯಾಕೆ? ಅವ್ರನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿದ್ರೆ ಅಷ್ಟೇ. ಇಲ್ಲಿ 10 ನಿಮಿಷಕ್ಕೂ 10 ಜನ ಡನ್ ಡನ್ ಅಂತ ಇಳಿತಾ ಇರ್ತಾರೆ. ನಿಮ್ ಹುಡುಗಿ ಮಿಯಾ ಮಿಯಾ ಅಷ್ಟೇ. ಸರ್, ಅಷ್ಟೊಂದು ವರ್ಷ ಸರ್ ಈ ಊರು. ಈ ಊರು, ಈ ಜನ ಎಲ್ಲ ಚೆನ್ನಾಗಿ ಗೊತ್ತು ರೀ. ಓ ಹೌದಾ? ನಿಮ್ಗೆಲ್ಲ ಗೊತ್ತಾ? ನಮ್ಗೂ ತೋರಿಸ್ತೀರಾ ಸರ್? ಅಯ್ಯೋ, ನಿಮಗ್ ತೋರ್ದೆ ಇನ್ ಯಾರಿಗೆ ತೋರಿಸ್ತೀನಿ ನಾನು? ಏಯ್ ಸುಮ್ನೆ, ಅವ್ನ್ ಸರಿ ಇಲ್ಲ. ಎಲ್ಲ ಡಬಲ್ ಮೀನಿಂಗ್ ನಲ್ಲೇ ಮಾತಾಡ್ತಾ ಇದ್ದಾನೆ. ಅವ್ನ್ ಏನ್ ತೋರಿಸ್ತಾನೆ ಅಂತ ನನಗೆ ಗೊತ್ತು. ಹಲೋ ಮೇಡಮ್, ತಪ್ಪಮ್ಮ ತಪ್ಪು. ಯಾವಾಗ್ಲೂ ಇದೇ ಹೇಳ್ದಂಗ್ ಕೇಳ್ಬೇಕು, ಇದೇ ಹೇಳ್ದಂಗಲ್ಲ. ಈಗ ಇದೇನ್ ಹೇಳ್ತಿದ್ದೆ ಗೊತ್ತಾ? ಇವರೆಲ್ಲ ಸೇರ್ಬೇಕಾದ ಜಾಗಕ್ಕೆ ಸರಿಯಾಗಿ ಸೇರಿದ್ರು, ನೀನ್ ಮಾತ್ರ ಸೇರಲ್ಲ ಇವತ್ತು. ಓಹೋ, ಏನ್ ನಿತ್ಯ ಯೋಗಾನಂದ ಸ್ವಾಮಿ ಭವಿಷ್ಯ ಹೇಳ್ತಾನೆ. ಏಯ್ ನಡಿಯೇ. ಏಯ್ ಸುಮ್ನಿರೆ ಸರ್, ನಮಗ್ ಬೇಕಾಗಿರುವಂತ ಎಲ್ಲಾ ಕಾಸ್ಮೆಟಿಕ್ ಐಟಮ್ಸ್ ಇವರಲ್ಲಿ ಸಿಗತ್ತಾ ಸರ್? ಇವ್ರಿಗೆ ಬೇಕಾಗಿರೋ ಐಟಮು, ಈ ಗಂಡಸಿಗೆ ಬೇಕಾಗಿರೋ ಐಟಮು ಎಲ್ಲ ಇವರಲ್ಲೇ ಸಿಗೋದು. ಅವ್ನ್ ಮತ್ತೆ ಡಬಲ್ ಮೀನಿಂಗ್ ನಲ್ಲಿ ಮಾತಾಡ್ತಾ ಇದ್ದಾನೆ. ಡಬಲ್ ಮೀನಿಂಗ್ ಏನಿದೆ ಇದ್ರಲ್ಲಿ? ಸರ್, ನನ್ನ ಐಟಮ್ ಅಂತಲ್ಲ, ಅದೆಲ್ಲಿದೆ ಹೇಳಿ ಸರ್. ಅಲ್ಲಿ ನೋಡ್ರಿ, ನಿಮ್ಗೆ ಬೇಕಾಗಿರೋ ಐಟಮ್ ಅಲ್ಲಿದೆ. ಓಕೆ ಓಕೆ ಓಕೆ. ಏಯ್, ಏನ್ ಹಾಗೆ ನೋಡ್ತಾ ಇದ್ಯಾ? ಏನ್ ಕಾಣಿಸ್ತು? ರೇ, ಈ ಮಿಯೋಗೆ ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ. ಪ್ರಿಯಾ, ಈ ವಯಸ್ಸಲ್ಲಿ ನೋಡ್ತಾ ಇದ್ರೆ ಕಣ್ಣುಗಳಿದ್ದು ವೇಸ್ಟ್. ನೋಡಿದ್ರೆ ಏನ್ ಸಿಗುತ್ತೆ? ನೇತ್ರಾನಂದ ಅಲ್ವಾ ಸರ್? ಹುಡುಗರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಅವ್ರೇನಾದ್ರೂ ನೋಡಿದ್ರೆ ಅದನ್ನ 4 ಜನ ಕೇಳಿ ಖುಷಿ ಪಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ಇಂಥ ವಿಷಯಗಳನ್ನ ನಾವ್ ನೋಡಿದ್ದೇನ ಫ್ರೆಂಡ್ಸ್ ಹತ್ರ ಹೇಳಿ ಖುಷಿ ಪಡ್ತೀವಿ. ಕರೆಕ್ಟ್. ಏನಂತ ಹೇಳ್ಕೊಂಡು ಖುಷಿ ಪಡ್ತೀರಾ? ಸಪೋಸ್ ಒಂದ್ ಹುಡುಗಿನ ನೋಡಿ ನಕ್ರೆ ಸೆಲ್ ನಂಬರ್ ಕೊಟ್ಲು ಅಂತ ಹೇಳ್ತೀನಿ.
ಸಪೋಸ್ ಸೆಲ್ ನಂಬರ್ ಕೊಟ್ಲು ಅಂತ ಇಟ್ಕೊಳ್ಳಿ, ರೆಸ್ಟೋರೆಂಟ್ಗೆ ಬಾ ಅಂದ್ಲು ಅಂತ ಹೇಳ್ತೀನಿ. ರೆಸ್ಟೋರೆಂಟ್ಗೆ ಬಾ ಅಂದ್ರೆ ಹೀಗೆ ಕೈ ಇಟ್ಕೊಂಡು ಹ್ಯಾಪಿಯಾಗಿ ಫೀಲ್ ಮಾಡಿದೆ ಅಂತ ಹೇಳ್ತೀನಿ. ಆಮೇಲೆ ಕೈ ಕೊಟ್ಲು ಅಂತ ಹೇಳ್ತೀನಿ ಅನ್ಕೊಂಡ್ಯಾ? ಮುತ್ ಕೊಟ್ಲು ಅಂತ ಹೇಳ್ತೀನಿ. ಸಪೋಸ್ ಮುತ್ತೆ ಕೊಟ್ಲು ಅಂತ ಇಟ್ಕೊಳ್ಳಿ, ಆಗ ಫೂಮ್ ಫೂನ್ ಡಿಂಗ್ ಡಾಂಗ್ ಫೂಮ್ ಫೂ ಎಲ್ಲ ಆಗೋಯ್ತು ಅಂತ ಹೇಳ್ತೀನಿ. ಅಂದ್ರೆ ನಾವಿಬ್ರು ಈ ತರ ಮೀಟ್ ಆಗಿದೀವಲ್ಲ, ಇದನ್ ಫ್ರೆಂಡ್ಸ್ ಹತ್ರ ಏನ್ ಹೇಳ್ತೀಯಾ? ಇದನ್ನ ಮಾಮೂಲಿಯಾಗಿ ಹೇಳೋದಿಲ್ಲ, ಇದಕ್ಕೆ ಸ್ವಲ್ಪ ಸಾಲ್ಟ್ ಪೇಪರ್ ಎಲ್ಲ ಸೇರಿಸಿ ಸ್ವಲ್ಪ ಸ್ಪೈಸಿಯಾಗಿ ಹೇಳ್ತೀನಿ. ಶ್ವೇತಾ, ಪ್ರಿಯಾ ಎಲ್ಲೋದ್ಲು? ಕಾಣಿಸ್ತಾನೆ ಇಲ್ಲ. ಅದೆಲ್ಲಿ ಹೋದ್ಲು? ಶ್ವೇತಾ, ನಿಮ್ ಅಣ್ಣ ಮುರಳಿ ಅಲ್ಲೇ ಕಾಣಿಸ್ತಿಲ್ಲ. 6 hours ಆದ್ಮೇಲೆ ಫ್ಲೈಟ್ ಇರೋದು. ಎಲ್ಲಾರ್ ಪಾಸ್ಪೋರ್ಟ್ಸ್ ಅವ್ರ ಹತ್ರನೇ ಇದೆ. ಎಲ್ಲಿ ಹೋದ್ರು? ಸಾರಿ. ಇಟ್ಸ್ ಓಕೆ. ಏನ್ ಇಟ್ಸ್ ಓಕೆ? ಅದಲ್ಲ ಪ್ರಿಯಾ, ಏನದಲ್ಲ. ಅವನು ಬೇಕು ಅಂತಾನೆ ನಿನಗೆ ಗೊತ್ತಿದ್ದಾನೆ. ಹೇ ಮಿಸ್ಟರ್, ಹೋಗ್ಲಿ ಬಿಡೆ ಪ್ರಿಯಾ. ಏನ್ ಹೋಗ್ಲಿ ಬಿಡೆ? ಇಂಥವ್ರನ್ನ ಸುಮ್ನೆ ಬಿಡ್ಬಾರ್ದು. ಡ್ಯಾಶ್ ಹೊಡಿಯೋದು, ಸಾರಿ ಹೇಳೋದು, ಆಮೇಲೆ ಲೈನ್ ಹೊಡೆದು ಲವ್ ಗಿವ್ ಅನ್ನೋದು. ಇವಳೇನ್ ಓವರ್ ಆಗಿ ಆಡ್ತಾವಳಲ್ಲ. ಚೀಪ್ ಫೆಲೋಸ್. ಮಿಯಾವ್ ಮಿಯಾವ್. ಏಯ್, ಏನ್ ನೋಡ್ತಾ ಇದ್ಯಾ? ಅಲ್ಲ, ನಿನ್ನನ್ ಬಿಟ್ಟು ಅವಳನ್ನ ಯಾಕೆ ಗೊತ್ತಿದೆ ಅಂತ ನೋಡ್ತಾ ಇದ್ದೀನಿ. ಏನು? ನನ್ನನ್ನೇ ಗುದ್ದ್ಯಾ? ಎಲ್ಲಿ ಗುದ್ದು ಗುದ್ದು ನೋಡೋಣ. ಸುಮ್ನೆ ಹೇಳಿದ್ರೆ ಗುದ್ದೆ ಬಿಡೋದಾ? ಬೇಡ ಬೇಡ ಅಂದ್ರೇನೆ ಗುದ್ದು ಗಂಡಸ್ರಿರುವಾಗ ಇನ್ ಗುದ್ದು ಗುದ್ದು ಅಂದ್ರೆ ಸುಮ್ನೆ ಇರ್ತಾರ? ಏನಾಯ್ತು ಮೇಡಮ್? ಏನಾಯ್ತು ಸರ್? ಅವ್ರೇನ್ ಕೇಳ್ತೀರಾ, ಬನ್ನಿ ಇಲ್ಲಿ. ಸರ್, ಫ್ಲೈಟ್ ಬಂದ್ ಇಳಿತು. ನಾನು ಆ ಕಡೆಯಿಂದ ಬರ್ತಿದ್ದೆ, ಇವ್ರು ಈ ಕಡೆಯಿಂದ ಬರ್ತಿದ್ರು. ಏನೋ ಸ್ವಲ್ಪ ಟೆನ್ಷನ್ ಯೋಚನೆ ಮಾಡ್ತಾ ಬರ್ತಿದ್ದೆ, ನೋಡ್ಲಿಲ್ಲ. ನಾನು ಆ ಹುಡುಗಿನ ಹಿಂಗ್ ಗುದ್ಬಿಟ್ಟೆ ಅಷ್ಟೇ ಸರ್. ಇದಕ್ಕೆ ಇಷ್ಟ ಅರ್ಚಾಡ್ತಾವಳೆ. ಅದ್ರಲ್ಲಿ ಒಂದ್ ಕೇಳಿ ಸರ್, ಗುದ್ದಿಸ್ಕೊಂಡಿದ್ದು ಈ ಹುಡುಗಿ, ಗುದ್ದಿಸ್ಕೊಂಡಿರೋ ಈ ಹುಡುಗಿ ಇಷ್ಟೊಂದು ಮಾತಾಡ್ತಾವಳೆ. ಏನ್ ಮಾಡ್ಬೇಕು ಹೇಳಿ ಸರ್? ಮೈಂಡ್ ಯೋರ್ ಲ್ಯಾಂಗ್ವೇಜ್. क्या प्रॉब्लम है सर? क्या हुआ? कुछ प्रॉब्लम नहीं, फ्लाइट लैंड हुआ. मैं आ कಡೆಯಿಂದ कमिंग, शी इಲ್ಲಿಂದ कमिंग. टेंशन ಏನೋ ಯೋಚನೆ, मैं आके इसको ऐसा मार दिया. That's all. So इसको इतना गड़बड़ कर दिया ये लड़की. ಸರ್ ಬನ್ರಿ ಚಡ್ಡಿ, ನಿಮ್ಗೂ ಹೇಳ್ತೀನಿ. ಸರ್ ದಯವಿಟ್ಟು ಏನು ಹೇಳ್ಬೇಡಿ. ನಾ ಎಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಇವ್ರು ಬೇರೆ ಯಾರು ಅಲ್ಲ, ನನ್ನ ತಂಗಿ ಫ್ರೆಂಡೇ ಮಾತಾಡ್ತಿರೋದು. ನೋಡಿ, ಬಿಟ್ಬಿಡಿ. ಪ್ರಿಯಾ ನಡಿ, ನಾವಿನ್ನು ಮದುವೆಗೆ ಹೋಗ್ಬೇಕು. ಅದಕ್ಕೆ ಮುಂಚೆ ಸಿಟಿ ನೋಡ್ಬೇಕು. ಸೂಪರ್. ಅಲ್ಲೋಡು, ಆ ಬಿಲ್ಡಿಂಗ್ ನೋಡು ಎಷ್ಟು ದೊಡ್ಡದಾಗಿದೆ. ಏನು ಜೀವನದಲ್ಲಿ ದೊಡ್ಡ ಬಿಲ್ಡಿಂಗ್ ನೋಡಿಲ್ವಾ ನೀನು? ಏಯ್, ನೀನ್ ಮತ್ತೆ ಬಂದ್ಯಾ? ಶ್ವೇತಾ, ನೀ ಬಾಯಿ ಕಡೆ. ಏಯ್ ಮಿಸ್ಟರ್, ನೀ ನಮ್ ಹಿಂದೆ ಬಂದೆ ಚೆನ್ನಾಗಿರಲ್ಲ. ಏನಾಯ್ತು ಈಗ? ಸಮಾಧಾನ ಸಮಾಧಾನ ಸಮಾಧಾನ. ಪ್ರಿಯಾ, ಯಾಕೆ ಅವ್ರು ನೋಡಿದ್ರೆ ಹಂಗೆ ಹುಡುಕ್ ಬೀಳ್ತೀಯ? ಏನೋ ಮಿಸ್ ಆಗಿ ಏರ್ಪೋರ್ಟ್ ಅಲ್ಲಿ ಟಿಕ್ಕಿ ಹೊಡೆದ್ಬಿಟ್ರು. ಅದನ್ನೇ ದೊಡ್ಡ ಇಶ್ಯೂ ಮಾಡ್ಬಿಡೋದಾ? ನೋಡು, ಫಾರಿನ್ ಬಂದಿದೀವಿ. ಇಂಡಿಯಾದವ್ರು ನಮ್ಮ ಜೊತೆಲಿದ್ರೆ ಒಳ್ಳೇದು. ನನ್ನ ಮಾತು ಕೇಳು. ಸರ್, ನೀವು ಬನ್ನಿ ಸರ್, ನಾವ್ ಈ ಕಡೆ ಹೋಗೋಣ. ಬನ್ನಿ ಸರ್. ಹಾ ಸರ್, ಅನ್ನಕ್ಕೆ ನೀವೇನ್ ಇಲ್ಲಿ ಬಂದಿದ್ದು? ನಾನು ಒಂದು ಕಾನ್ಫರೆನ್ಸ್ಗೆ ಹೋಗ್ತಾ ಇದ್ದೀನಿ. ಓ ಹೌದಾ? ನಾನು ನಿಮ್ ಫ್ಲೈಟ್ ಅಲ್ಲೇ ಬಂದೆ. ಅದೇನಾ ಹುಡುಗಿ ಅಷ್ಟು ಓವರ್ ಆಗಿ ಆಡ್ತಾ ಇದ್ದಾಳೆ. ಯಾವಾಗ ನೋಡಿದ್ರು ಮಿಯಾವ್ ಮಿಯಾವ್ ಅಂತಿರ್ತಾಳೆ. ಮಿಯಾವ್ ಮಿಯಾವ್ ಅಂದ್ರೆ? ಮಿಯಾವ್ ಮಿಯಾವ್ ಅಂದ್ರೆ ಹುಲಿ ಅನ್ಕೊಂಡಿರೋ ಬೆಕ್ಕು. ಹಂಗ ಸರ್, ಆ ಹುಡುಗಿ ಸ್ವಲ್ಪ ಹಂಗೆ ಸರ್. ಬಟ್ ಹಾರ್ಟ್ ವೈಸ್ ತುಂಬಾ ಒಳ್ಳೆವಳು. ಇವರೆಲ್ಲ ಸೇರ್ಕೊಂಡು ಅವ್ರ ಫ್ರೆಂಡ್ ಮ್ಯಾರೇಜ್ ಅಂತ ಹೊಟ್ಬಿಟ್ರು. ಜೊತೆ ಒಬ್ಬ ಗಂಡಸಿರ್ಲಿ ಅಂತ ನಂಗೆ ಹೇಳಿದ್ರು, ಬಂದ್ಬಿಟ್ಟೆ ಸರ್. ಯಾರಿಲ್ಲಿ ಗಂಡಸು? ಏನ್ ಸರ್ ಜೋಕಾ? ನೀವಾ? ದೇವ್ರೇ ಕಾಪಾಡ್ಬೇಕು. ಹೌದು, ನಿಮ್ಗೆ ಜಾಕಿ ಚಾನ್ ಬ್ರೂಸ್ ಎಲ್ಲ ಗೊತ್ತಾ? ಗೊತ್ತಿಲ್ಲ. ಏನ್ ಸರ್, ಬೇಜಾನ್ ಪಿಕ್ಚರ್ ಗಳಲ್ಲಿ ನೋಡಿದಿಲ್ಲ ಅವ್ರನ್ನ. ಯಾಕೆ? ಅವ್ರನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿದ್ರ ಅಷ್ಟೇ. ಇಲ್ಲಿ 10 ನಿಮಿಷಕ್ಕೂ 10 ಜನ ಡನ್ ಡನ್ ಅಂತ ಇಳಿತಾ ಇರ್ತಾರೆ. ನಿಮ್ ಹುಡುಗಿ ಮಿಯಾ ಮಿಯಾ ಅಷ್ಟೇ. ಸರ್, ಅಷ್ಟೊಂದು ವರ್ಷ ಸರ್ ಈ ಊರು. ಈ ಜನ ಎಲ್ಲ ಚೆನ್ನಾಗಿ ಗೊತ್ತುರಿ. ಓ ಹೌದಾ? ನಿಮ್ಗೆಲ್ಲ ಗೊತ್ತಾ? ನಮಗೂ ತೋರಿಸ್ತೀರಾ ಸರ್? ಅಯ್ಯೋ, ನಿಮಗ್ ತೋರ್ದೆ ಇನ್ ಯಾರಿಗ್ ತೋರಿಸ್ತೀನಿ ನಾನು? ಏಯ್ ಸುಮ್ನೆ, ಅವ್ನ್ ಸರಿ ಇಲ್ಲ. ಎಲ್ಲ ಡಬಲ್ ಮೀನಿಂಗ್ ನಲ್ಲೇ ಮಾತಾಡ್ತಾ ಇದ್ದಾನೆ. ಅವ್ನ್ ಏನ್ ತೋರಿಸ್ತಾನೆ ಅಂತ ನನಗೆ ಗೊತ್ತು. ಹಲೋ ಮೇಡಮ್, ತಪ್ಪಮ್ಮ ತಪ್ಪು. ಯಾವಾಗ್ಲೂ ಇದೇ ಹೇಳ್ದಂಗ್ ಕೇಳ್ಬೇಕು, ಇದೇ ಹೇಳ್ದಂಗಲ್ಲ. ಈಗ ಇದೇನ್ ಹೇಳ್ತಿದ್ದೆ ಗೊತ್ತಾ? ಇವರೆಲ್ಲ ಸೇರ್ಬೇಕಾದ ಜಾಗಕ್ಕೆ ಸರಿಯಾಗಿ ಸೇರಿದ್ರು, ನೀನ್ ಮಾತ್ರ ಸೇರಲ್ಲ ಇವತ್ತು. ಓಹೋ, ಏನ್ ನಿತ್ಯ ಯೋಗಾನಂದ ಸ್ವಾಮಿ ಭವಿಷ್ಯ ಹೇಳ್ತಾನೆ. ಏಯ್ ನಡಿಯೇ. ಏಯ್ ಸುಮ್ನಿರೆ ಸರ್, ನಮಗ್ ಬೇಕಾಗಿರುವಂತ ಎಲ್ಲಾ ಕಾಸ್ಮೆಟಿಕ್ ಐಟಮ್ಸ್ ಇವರಲ್ಲಿ ಸಿಗತ್ತಾ ಸರ್? ಇವ್ರಿಗೆ ಬೇಕಾಗಿರೋ ಐಟಮು, ಈ ಗಂಡಸಿಗೆ ಬೇಕಾಗಿರೋ ಐಟಮು ಎಲ್ಲ ಇವರಲ್ಲೇ ಸಿಗೋದು. ಅವ್ನ್ ಮತ್ತೆ ಡಬಲ್ ಮೀನಿಂಗ್ ನಲ್ಲಿ ಮಾತಾಡ್ತಾ ಇದ್ದಾನೆ. ಡಬಲ್ ಮೀನಿಂಗ್ ಏನಿದೆ ಇದ್ರಲ್ಲಿ?
ಸರ್ ನನ್ನ ಐಟಮ್ ಅಂತಲ್ಲ ಅದೆಲ್ಲಿದೆ ಹೇಳಿ ಸರ್. ಅಲ್ಲಿ ನೋಡ್ರಿ ನಿಮಗೆ ಬೇಕಾಗಿರೋ ಐಟಮ್ ಅಲ್ಲಿದೆ. ಓಕೆ ಓಕೆ ಓಕೆ. ಏಯ್ ಏನ್ ಹಾಗೆ ನೋಡ್ತಾ ಇದ್ಯಾ? ಏನ್ ಕಾಣಿಸ್ತು? ರೇ ಈ ಮಿಯೋಗೆ ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ. ಪ್ರಿಯಾ ಈ ವಯಸ್ಸಲ್ಲಿ ನೋಡ್ತಾ ಇದ್ರೆ ಕಣ್ಣುಗಳಿದ್ದು ವೇಸ್ಟ್. ನೋಡಿದ್ರೆ ಏನ್ ಸಿಗುತ್ತೆ? ನೇತ್ರಾನಂದ ಅಲ್ವಾ ಸರ್? ಹುಡುಗರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಅವ್ರೇನಾದ್ರೂ ನೋಡಿದ್ರೆ ಅದನ್ನ 4 ಜನ ಕೇಳಿ ಖುಷಿ ಪಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ಇಂಥ ವಿಷಯಗಳನ್ನ ನಾವ್ ನೋಡಿದ್ದೇನ ಫ್ರೆಂಡ್ಸ್ ಹತ್ರ ಹೇಳಿ ಖುಷಿ ಪಡ್ತೀವಿ. ಕರೆಕ್ಟ್. ಏನಂತ ಹೇಳ್ಕೊಂಡು ಖುಷಿ ಪಡ್ತೀರಾ? ಸಪೋಸ್ ಒಂದು ಹುಡುಗಿನ ನೋಡಿ ನಕ್ರೆ ಸೆಲ್ ನಂಬರ್ ಕೊಟ್ಲು ಅಂತ ಹೇಳ್ತೀನಿ. ಸಪೋಸ್ ಸೆಲ್ ನಂಬರ್ ಕೊಟ್ಲು ಅಂತ ಇಟ್ಕೊಳ್ಳಿ, ರೆಸ್ಟೋರೆಂಟ್ಗೆ ಬಾ ಅಂದ್ಲು ಅಂತ ಹೇಳ್ತೀನಿ. ರೆಸ್ಟೋರೆಂಟ್ಗೆ ಬಾ ಅಂದ್ರೆ ಹೀಗೆ ಕೈ ಇಟ್ಕೊಂಡು ಹ್ಯಾಪಿಯಾಗಿ ಫೀಲ್ ಮಾಡಿದೆ ಅಂತ ಹೇಳ್ತೀನಿ. ಆಮೇಲೆ ಕೈ ಕೊಟ್ಲು ಅಂತ ಹೇಳ್ತೀನಿ ಅನ್ಕೊಂಡ್ಯಾ? ಮೂತ್ ಕೊಟ್ಲು ಅಂತ ಹೇಳ್ತೀನಿ. ಸಪೋಸ್ ಮುತ್ತೆ ಕೊಟ್ಲು ಅಂತ ಇಟ್ಕೊಳ್ಳಿ, ಆಗ ಫೂಮ್ ಫೂಮ್ ಡಿಂಗ್ ಡಾಂಗ್ ಫೂಮ್ ಫೂ ಎಲ್ಲ ಆಗೋಯ್ತು ಅಂತ ಹೇಳ್ತೀನಿ. ಅಂದ್ರೆ ನಾವಿಬ್ರು ಈ ತರ ಮೀಟ್ ಆಗಿದೀವಲ್ಲ, ಇದನ್ ಫ್ರೆಂಡ್ಸ್ ಹತ್ರ ಏನ್ ಹೇಳ್ತೀಯಾ? ಇದನ್ನ ಮಾಮೂಲಿಯಾಗಿ ಹೇಳೋದಿಲ್ಲ, ಇದಕ್ಕೆ ಸ್ವಲ್ಪ ಸಾಲ್ಟ್ ಪೆಪ್ಪರ್ ಎಲ್ಲ ಸೇರಿಸಿ ಸ್ವಲ್ಪ ಸ್ಪೈಸಿಯಾಗಿ ಹೇಳ್ತೀನಿ. ಬನ್ನಿ ಬನ್ನಿ, ತುಂಬಾ ಸಂತೋಷ. ನಮಸ್ಕಾರ ಅಳಿಯಂದ್ರೆ. ಬನ್ನಿ ತಾಯಿ. ನಮಸ್ಕಾರ. ಬನ್ನಿ ಬನ್ನಿ. ಅಣ್ಣ ಆ ಕಡೆ ಈ ಕಡೆ ನೋಡ್ಕೊಂಡ್ ಬನ್ನಿ ಅಣ್ಣ. ಯಾರು ಬಿಟ್ಟು ಕೆಳಗಡೆ ಬಿದ್ದೋಯ್ತಿದ್ರಲ್ಲ. ಕೆಳಗ್ ಬಿದ್ರು ಮೀಸೆ ಮಣ್ಣಾಯ್ತನ? ಮೀಸೆನೇ ಇಲ್ಲ, ಇನ್ ಮಣ್ಣಾಕದೇನ್ ಬಂತು? ಏನ್ ಕೇಳಿದ್ರಿ? ಯಾರು ನೀನು ಅಂದೆ? ನಾನು ಈ ಮನೆ ಕೆಲಸದವನು. ಹಂಗೇಳ್ ಮತ್ತೆ ಮನೆ ಕೆಲಸದವನ? ಇಲ್ಲಿ ಕೇಳಿಲ್ಲಿ, ಒಬ್ಬ ಮನೆ ಕೆಲಸದವನೇ ಇಂದಿರಾ ಗಾಂಧಿನ ಸುಟ್ಕೊಂಡಿದ್ದು. ಬರೀ ಕೆಲಸದವನಾಗಿದ್ರೆ ಮುಖ್ಯ ಅಲ್ಲ, ವಿಶ್ವಾಸದಿಂದ ಇರೋದೇ ಮುಖ್ಯ. ಸರಿ ಅಣ್ಣ, ಇನ್ಮೇಲೆ ಹಂಗೆ ಇರ್ತೀನಿ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ಏನದು ಬಾಸ್ತರ ಪೋಸ್ ಕೊಟ್ಕೊಂಡು ನಿಂತಿದ್ಯಾ? ಲೂಸು ಯಾರೋ ನೀನೆ. ಏನೋ ಶುಭ ಕಾರ್ಯ ಒಳ್ಳೆ ಬಟ್ಟೆ ಹಾಕೊಳ್ಳಿ ಅಂತ ಬಿಟ್ರೆ ಏನ್ ಮನೆ ಕೆಲ್ಸದವನು ಅನ್ನೋದೇ ಮರ್ತ್ಬಿಟ್ಯಾ ನೀನು? ಬಾಬಾ ಲೂಸು, ಕೆಲ್ಸ ನೋಡ್ ಬಾರ. ಕೆಲಸದವನು ಅಂತ ಗೊತ್ತಾಯ್ತಲ್ಲ, ಇನ್ಯಾಕೆ ಈಲುಕು? ಅಂದ್ರೆ ನೀನು ಮನೆ ಕೆಲಸದವನೇನಾ? ಕೆಲಸದವನು ಅಂದ್ಬಿಟ್ಟು ಏನು ಪಂಚಾಯತ್ ಮೇಲ್ ಕಟ್ತಾ ಇದ್ಯಾ? ನಾನೇನ್ ಈ ಊರಿಗೆ ಪಾಳೆಗಾರ ಅಂತ ಹೇಳ್ಕೊಂಡ. ನೀನಾಗ್ ನೀನ್ ತಪ್ಪು ತಿಳ್ಕೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ? ಹೋಗ್ ಕೆಲ್ಸ ನೋಡೋಗ. ಕೆಲ್ಸ ನೋಡೋಗ ಹೋಗ. ಎಲ್ಲ ಅವ್ನ್ ಲೆಕ್ಕದವನು ಲೆವೆಲ್ ಮೇಂಟೈನ್ ಮಾಡಕ್ಕೆ ಬಿಡಲ್ಲ ಅಂತ. ಏನಾಯ್ತು? ಬರಲಿ. ಏನಕ್ಕೆ ಕಿತ್ಕೊಂಡ ಅವಳು ವೇಲು? ಕೊಡೋ ಕೊಳೆ ತಗೋಬಿಟ್ಟಿ. ಇವಾಗ ಮಾತಾಡು. ಇಷ್ಟು ಉದ್ದ ಇದೆಯಾ? ಹುಡುಗಿನ ಚುಡಾಯಿಸ್ತೀಯಾ? ಚರ್ಮ ಸುಲ್ದಾಕ್ಬಿಡ್ತೀನಿ. ಮಾಡ್ತೀನಿ ನಿನ್ಗೆ. ನೀವು ಇಷ್ಟು ಬೇಗ ನಿಶ್ಚಿತಾರ್ಥ ಇಟ್ಕೋತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ಗಡಿಬಿಡಿಲಿ ಆಗೋಯ್ತು. ನನ್ನ ಮಗಳು ತುಂಬಾ ಪುಣ್ಯ ಮಾಡಿದ್ಲು. ನಿಮ್ ಮಗಳು ನಮ್ಮನೆ ಸೊಸೆ ಆಗೋಕೆ ನಾವು ಪುಣ್ಯ ಮಾಡಿದ್ವಿ, ಅದಕ್ಕೆ ಇಷ್ಟು ಬೇಗ ನಿಶ್ಚಿತಾರ್ಥ ಇಟ್ಕೊಂಡಿದ್ದೆ. ಶುಭಸ್ಯ ಶೀಘ್ರಂ. ಶುಭ ಕಾರ್ಯ ಆದಷ್ಟು ಬೇಗ ಆದ್ರೆ ಒಳ್ಳೇದಲ್ವೇ? ಹೌದೌದು. ಮದುವೆನ ನಮ್ಮ ಮನೇಲೆ ಮಾಡ್ಬಿಡೋಣ. ನಿಮ್ ಕಡೆ ಅವ್ರನ್ನೆಲ್ಲ ನಮ್ಮ ಊರಿಗೆ ಕರ್ಕೊಂಡ್ ಬಂದ್ಬಿಡಿ. ಮದುವೆನ ಜಾಮ್ ಅಂತ ಜೋರಾಗಿ ಮಾಡ್ಬಿಡೋಣ. ಸುಂದ್ರ, ಈಗ ಇವ್ರನ್ನ ಬಿಟ್ರೆ ಮಾತಾಡ್ತಾನೆ ಇರ್ತಾರೆ. ಈಗೇನ ಮಾಡೋದು? ಹುಡುಗಿ ನೋಡ್ಲೇಬೇಕಲ್ಲ. ಹುಡುಗಿ ಯಾವ ರೂಮಲ್ಲಿ ಅವಳೆ ಅಂದ್ಬಿಟ್ಟು ಯಾರು ಗೊತ್ತಾನೆ? ನೀನೇನಾರ ಒಂದು ಐಡಿಯಾ ಕೊಡು. ಅಳಿಯಂದ್ರೆ ಏನೋ ಕೇಳ್ತಿದ್ದಾರೆ. ಏನಿಲ್ಲ, ಅಣ್ಣ ಮನೆ ನೋಡ್ಬೇಕು ಅಂದ್ರು, ಅಷ್ಟ್ರಲ್ಲಿ ನೀವು. ಮತ್ತೆ ಹೋಗಿದೆ. ಲೋ, ಅಳಿಯಂದ್ರನ ಕರ್ಕೊಂಡೋಗಿ ಮನೆಯೆಲ್ಲ ತೋರ್ಸೋಗ. ಸರಿ ಯಜಮಾನ್ರೆ, ಬನ್ನಿ ಅಣ್ಣ ತೋರಿಸ್ತೀನಿ. ಬನ್ನಿ 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 ಬನ್ನಿ. ಇದು ಅಡ್ಗೆ ಮನೆ. ಅಡ್ಗೆ ಕೆಲಸ ಎಲ್ಲ ಆಗೋದು ಇಲ್ಲೆಯಾ? ನಾವೇನ್ ಶೇವಿಂಗ್ ಕೆಲಸ ಮಾಡೋ ಜಾಗ ಅನ್ಕೊಂಡ್ವಾ? ನಡೆಯೋ ರೂಮ್ ತೋರ್ಸು. ಬನ್ನಿ ಬನ್ನಿ ಅಣ್ಣ. ಇದು ದೇವ್ರ ಫೋಟೋ. ಎಲ್ಲ ದೇವ್ರಗಳ್ನು ಇಲ್ಲೇ ಕುಂಡ್ರಿಸಿದೀವಿ. ಪೂಜೆ ಭಜನೆ ಎಲ್ಲ ನಡೆಯೋದು ಇಲ್ಲೆಯಾ? ಯಾವ್ದಾವ್ದು ಎಲ್ಲೆಲ್ಲಿ ನಡಿಬೇಕೋ ಅಲ್ಲೆಲ್ಲ ನಡೆಯುತ್ತೆ. ಕೊರಿಬೇಡ ಜಾಸ್ತಿ. ನಡಿ ರೂಮ್ ತೋರ್ಸು. ಬನ್ನಿ ಅಣ್ಣ. ಇವನೇನೋ ಸಿಕ್ಕಾಬಿಟ್ಟೆ ಬುದ್ಧಿವಂತ ಕೆಲಸಕಾರ ನಂತರ ಅನ್ಕೊಂಡಿದ್ದೆ. ನಡಿಯೋಣ. ಬನ್ನಿ 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 ಬನ್ನಿ. ಇದು ಬಾತ್ರೂಮು. ಇದು ಇದು ನಡೆಯೋದೆಲ್ಲ ಇಲ್ಲೆಯಾ? ನೀನ್ ಅನ್ನ ತಿನ್ನೋದು ಇಲ್ಲೆಯಾ? ಅಣ್ಣ, ಒಂದ್ ಇಂಪಾರ್ಟೆಂಟ್ ವಿಷಯ. ಏನು? ನೀನು ಒಳಗಾಕ್ಲಾ? ಅದಲ್ಲಣ್ಣ,
ನಾ ಇಬ್ರು ಒಂದೇ ಕಡೆ ಹುಡುಕ್ತಾ ಇದ್ರೆ ಹುಡುಗಿ ರೂಮ್ ಸಿಗಲ್ಲ. ಅದಕ್ಕೆ ನೀವ್ ಮೇಲೆಲ್ಲ ಹುಡುಕ್ತಾರಿ, ನಾನ್ ಕೆಳಗೆಲ್ಲ ಹೋಗಿ ಕವರ್ ಮಾಡ್ಕೊಂಬತ್ತೀನಿ. ನನ್ ಕೈಗೆ ಏನಾದ್ರು ಹುಡುಗಿ ಸಿಕ್ಬಿಟ್ರೆ ಒಂದ್ ಶಿಳ್ಳೆ ಹೊಡಿತೀನಿ, ನೀವ್ ಬಂದ್ಬಿಡಿ. ಅಕಸ್ಮಾತ್ ನಿಮ್ ಕೈಗೆ ಏನಾರ ಸಿಕ್ಬಿಟ್ರೆ ಒಂದ್ ಶಿಳ್ಳೆ. ಶಿಳ್ಳೆ ಬೇಡ, ನೀವ್ ಮಾತಾಡಿ. ಅಂಕಲ್ ಅಂಕಲ್ ಮದ್ವೆಗೆ ನೀವೇ ತಾನೆ? ಹೌದು. ಅಕ್ಕ ನಿಮ್ಮನ್ನ ಕರೀತಾ ಇದಾರೆ. ಎಲ್ಲಿದ್ದಾರೆ? ಅಲ್ಲಿ. ನಾನು ಸದಾನಂದ ಗೌಡ್ರ 2ನೇ ಮಗಳು. ನೀವ್ ಮದ್ವೆ ಆಗ್ಬೇಕು ಅಂತ ಬಂದಿರೋದು ನಮ್ಮ ಅಕ್ಕನ. ಅದು ನಮ್ಮ ಅಕ್ಕ ಈಗಾಗ್ಲೇ ಒಬ್ರನ್ನ ಪ್ರೀತಿಸ್ತಿದ್ದಾಳೆ. ಅವಳಿಗೆ ಮದ್ವೆ ಇಷ್ಟ ಇಲ್ಲ. ಅದಕ್ಕೆ ಈ ವಿಷಯ ನಿಮಗ್ ತಿಳಿಸಿ ನೀವೇ ಈ ಮದ್ವೆ ನಿಲ್ಲಿಸ್ಬೇಕು ಅಂತ ನನ್ನ ಹತ್ರ ಹೇಳಿ ಕಳ್ಸಿದಾಳೆ. ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ನನಗೂ ಈ ಮದುವೆ ಇಷ್ಟ ಇಲ್ಲ. ಆದ್ರೆ ಈ ವಿಷಯನ ನಮ್ಮ ಅಪ್ಪನ ಹತ್ರ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಸುತ್ತಲ ಹತ್ತೂರಿಗೆ ನ್ಯಾಯ ಹೇಳೋರು, ಅವರೇ ತಪ್ಪು ಮಾಡ್ದಂಗೆ ಆಗ್ಬಾರ್ದಲ್ಲ. ಆದ್ರೆ ನಿಮ್ಮ ಅಕ್ಕ ಹೇಳಿದ್ರೆ ನಮ್ಮಪ್ಪ ಒಪ್ತಾರೆ. ಅವ್ರು ಎಲ್ಲಿದ್ದಾರೆ ಹೇಳಿ? ನನಗೆ ಚರ್ಮ ಸುರಿತೀನಿ ಅಂತೀಯಾ? ಆಸಿಡ್ ಹಾಕ್ಬಿಡಪ್ಪ, ಚೆನ್ನಾಗಿರೋ ಕಣ್ಣಿಗೆ ಆಸಿಡ್ ಹಾಕ್ಬಿಡಪ್ಪ. ಅಯ್ಯಪ್ಪ, ಏನ ಏನಾಯ್ತು ಅಂತ ಕೇಳ್ತಿದ್ಯಾ? ಕಣ್ಣಿಗೆ ಆಸಿಡ್ ಹಾಕ್ಬಿಟ್ಟವ್ರೆ, ಆವಾಗಿಂದ ಆಸಿಡ್ ಹಾಕೋರೆ ಅಂತ ಅರಿಸ್ತಾ ಇದ್ದೀನಿ. ಏನಾಯ್ತು ಅಂತ ಬಂದು ಕೇಳ್ತಾ ಇದೀಯ? ಅಯ್ಯಪ್ಪ, ಹುಡುಗಾಟಕ್ಕೆ ಯಾರೋ ಹುಡುಗರು ತಮಾಷೆಗೆ ಮಾಡಿರ್ತಾರೆ, ಅದಕ್ಕೆ ಇಷ್ಟೊಂದು ಅದಂತ ಮಾಡ್ತೀಯಾ? ಹೋಗೋ ಕೆಲಸ ನೋಡೋಗ. ಅಣ್ಣ ಅಣ್ಣ ಏನಾಯ್ತು ನಿಂಗೆ? ಅಣ್ಣ, ಈ ಮನೆಯವ್ರು ಸರಿ ಇಲ್ಲಣ್ಣ, ಆಸಿಡ್ ಹಾಕ್ಬಿಡ್ತಾರೆ. ಈ ಮದುವೆ ನಿಲ್ಸ್ಲೇಬೇಕಣ್ಣ. ಅದಾಗೋದಿಲ್ಲ ಕಣ. ಯಾಕಣ್ಣ? ಮದುವೆ ಹತ್ರ ಮಾತಾಡ್ಲಿಲ್ವಾ? ಹುಡುಗಿರು ಸಿಗ್ಲಿಲ್ವಾ? ಸಿಕ್ತು, ಹುಡುಗಿನೂ ಮಾತಾಡಿಸ್ದೆ. ಮತ್ತೇನಾಯ್ತಣ್ಣ? ನಿಮ್ಗೆ ಇಷ್ಟ ಇಲ್ಲ ಅಂತ ದೊಡ್ಡ ಯಜಮಾನ್ರಿಗೆ ಹೇಳಕ್ಕೆ ಹುಡುಗಿನ ಒಪ್ಸ್ಬಿಡೋದಲ್ಲಣ್ಣ? ಆಗಲ್ಲ ಕಣ, ಅವಳು ಆ ಕೆಲಸ ಮಾಡೋದಿಲ್ಲ. ಯಾಕೆಂದ್ರೆ ಅವಳು ಯಾರು ಗೊತ್ತಾ? ಓ ಅಣ್ಣ, ಪೇಪರ್ ಓದ್ತಿದ್ದೀರಾ? ಸರ್ಕಾರ ಬಿದ್ದೈತೆ ಎದ್ದೈತಣ. ಮಲಗಿದೆ. ಹಾಳಾಗೋಗ್ಲಿ, ಪೇಪರಲ್ಲಿ ನನ್ನ ಭವಿಷ್ಯ ನೋಡಿ ಹೇಳಿ. ಹಂದಿಗಳಿಗೆಲ್ಲ ಭವಿಷ್ಯ ಹೇಳಲ್ಲ. ಪೇಪರ್ ನೋಡಿ ಹೇಳೋಣ. ನಿನಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, 100 ಗಂಡಾಂತರಗಳಿವೆ. ನಿನಗೆ ಡೆಂಗ್ಯೂ ಇದೆ. ಓ, ನಿನಗೆ ಚಿಕನ್ ಗುನ್ಯಾ ಬರ್ತಾ ಇದೆ. ನಿನ್ಗೆ ಹೇಳ್ತಿದ್ದೆ ಅನ್ನೋದು ಡೌಟ್ ಇದೆ. ಕೆಳಗಡೆ ಇಲಿ ಕಚ್ಚಿ ಪ್ಲೇಗ್ ಬರೋ ಸಾಧ್ಯತೆನೂ ಇದೆ. ನಿನ್ಗೆ ಫೈನಲ್ ಟಚ್ ಅಂದೇ ಜ್ವರ. ಓ, ಕಾಮಾಲೆ ಬೇರೆ ಇದೆ. ಓ, ಫೈಲ್ಸ್ ಕೂಡ. ಹಾರ್ಟ್ ಅಟ್ಯಾಕು ಆಗುತ್ತೆ. ಅಯ್ಯ ಸಾಕ್ ಸಾಕ್ ಸಾಕಳ. ನಿನ್ನ ಹತ್ರ ಬಂದ್ಬಿಟ್ಟು ನಾನು ರಾಜಿ ಕೇಳಕ್ ಬಂದಲ್ಲ. ನನ್ ಚಪ್ಪಲಿ ನಾನೇ ಹೊಡ್ಕೋಬೇಕು. ನಿನ್ ಚಪ್ಪಲಿ ಹಾಕ, ನನ್ ಚಪ್ಪಲಿ ಹೊಡ್ಕೋ. ನಮಸ್ಕಾರ. ಓ ನಮಸ್ಕಾರ. ಮಲ್ಲಿಕಾರ್ಜುನ ಅವರು ಬಂದ್ರೇನು? ಇಲ್ಲ, ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಹಾಗಾಗಿ ಒಂದ್ ವಿಷಯ ತಮಗ್ ತಿಳಿಸೋದಕ್ಕೆ ನನ್ನನ್ನೇ ಕಳಿಸಿದ್ದಾರೆ. ಏನ್ ವಿಷಯ? ಊರ್ ದೇವಿಗೆ ಕೆಲವು ಚಿನ್ನದ ಆಭರಣಗಳನ್ನ ಮಾಡಿಸಿದ್ದಾರೆ. ಅದನ್ನ ಶುಕ್ರವಾರ ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ತಮ್ಮ ಮಗಳು ಎಲ್ರು ಬರಬೇಕು ಅಂತ ವಿನಂತಿಸ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಬರ್ತೀವಿ. ಆಭರಣ ಕೊಡಿಮ್ಮ. ನಮ್ಮನೆ ಮಹಾಲಕ್ಷ್ಮಿ ಕೈ ಕೊಡು, ಅವಳೇ ಕೊಡ್ಲಿ. ಬನ್ನಿ ಬನ್ನಿ ಬನ್ನಿ, ನಮಸ್ಕಾರ. ಕೂತ್ಕೊಳ್ಳಿ. ಬನ್ನಿ, ನಮಸ್ಕಾರ. ಅಲ್ಲಿ ಕೂತ್ಕೊಳ್ಳಿ. ಲೇ ರಾಮು, ಆ ಕಡೆ ಅವ್ರನ್ನೆಲ್ಲ ಕೂರ್ಸೋ. ಓಂ ಅಚ್ಯುತಾಯ ನಮಃ. ಓಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ಸ್ವಾಹ. ಊಟ ಎಲ್ಲ ಆಯ್ತಾ? ಯಜಮಾನ್ರೆ, ಇನ್ಸ್ಪೆಕ್ಟರ್ ಬಂದವ್ರೆ, ತಮ್ಮ ಹತ್ರ ಏನೋ ಮಾತಾಡ್ಬೇಕಂತ. ನಡಿ. ನಮಸ್ತೆ ಯಜಮಾನ್ರೆ.
ಏನ್ ವಿಷಯ ಇನ್ಸ್ಪೆಕ್ಟರ್? ಇಂಥ ಟೈಮಲ್ಲಿ ತೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಗೊಂದು ಒಳ್ಳೆ ವಿಷಯ ತಿಳಿಸೋಣ ಅಂತ ಬಂದೆ. ದೇವಸ್ಥಾನದಲ್ಲಿ ಇದ್ದಿದ್ದ ಒಡವೆಗಳನ್ನ ಈ ಮೂಗಾನೆ ಕದ್ದಿದ್ದು. ಇವತ್ತು ಬೆಳಿಗ್ಗೆ ತಾನೇ ಒಡವೆ ಸಮೇತ ಸಿಕ್ಬಿದ್ದ. ಒಡವೆ ಎಲ್ಲ ಸ್ಟೇಷನ್ ಅಲ್ಲಿದೆ. ನಿಮ್ಮ ಮೂರ್ತಿಯವ್ರನ್ನ ಕಳಿಸಿ ಸೈನ್ ಮಾಡಿ ಆ ಒಡವೆನೆಲ್ಲ ತಗೊಂಡು ಹೋಗಿ ಕೇಳಿ ಯಜಮಾನ್ರೆ. ನಾನಿನ್ ಬರ್ತೀನಿ ಯಜಮಾನ್ರೆ. ಅಯ್ಯಯ್ಯೋ, ಹಾಗಾದ್ರೆ ಒಡವೆಗಳನ್ನ ಕದ್ದಿದ್ದು ಚಿನ್ನಸ್ವಾಮಿ ಅಲ್ಲ, ಈ ಮೂಗ ಅಂತ ಆಯ್ತು. ಏನಯ್ಯ ಇದು? ತಪ್ಪು ಮಾಡಿದವನು ಒಬ್ಬ, ಶಿಕ್ಷೆ ಅನುಭವಿಸಿದವನು ಇನ್ನೊಬ್ಬ ಅನ್ನಂಗ ಆಗೋಯ್ತಲ್ಲಯ್ಯ. ಛೇ, ಎಂತ ಕೆಲಸ ಆಗೋಯ್ತಯ್ಯ. ನಿಜ ಏನು ಅಂತ ಗೊತ್ತಾಗದೆ ಆ ಚಿನ್ನಸ್ವಾಮಿ ಮೇಲೆ ಅನುಮಾನ ಪಟ್ಟು ಅನ್ಯಾಯವಾಗಿ ಕೊಂದ್ಬಿಟ್ವಲ್ಲ. ಹೋಗಿ ಮದುವೆ ಹೆಣ್ಣನ್ನ ಹಸೆ ಮನೆ ಕರ್ಕೊಂಡ್ ಬನ್ನಿಮ್ಮ. ಮಾಂಗಲ್ಯ ತಗೊಳ್ಳಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ನನ್ನ ಮಗನಿಗೆ ಕಾರ್ಯ ಮಾಡಿಸ್ಬಿಟ್ಟು ನಿಮ್ ಮಗನಿಗೆ ಮದುವೆ ಮಾಡಿಸ್ತಾ ಇದ್ದೀರಲ್ಲ, ಇದು ನ್ಯಾಯನಾ? ನೀವು ತಪ್ಪು ತೀರ್ಪು ಕೊಟ್ಟಿದ್ದಕ್ಕೆ ನನ್ನ ಮಗನ್ನ ಸುಡುಗಾಡಿಗೆ ಕಳಿಸಿ ಅವನ್ನ ಕಳ್ಕೊಂಡು ನಿಮ್ ಮುಂದೆ ನ್ಯಾಯ ಕೇಳಕ್ ಬಂದಿದ್ದೀನಿ. ನನಗೆ ಅಳಿಯ ಆಗ್ತಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವ್ರ ಮಗನ ಮೇಲೆ ಅನ್ಯಾಯವಾಗಿ ತಪ್ಪು ಹೊರಿಸಿ ಬಲಿ ತಗೊಂಡ್ಬಿಟ್ಟಿಯಲ್ಲ. ನೋಡಿ, ಮದುವೆ ಆದ್ಮೇಲೆ ಎಲ್ರೂ ಕೂತ್ಕೊಂಡು ಮಾತಾಡೋಣ. ಮೂರ್ತಿ ಟೈಮ್ ಇರೋದ್ರೆ ನನ್ನ ಮಗಳು ಬಾಳೆ ಹಾಳಾಗುತ್ತೆ. ನಿನಗೆ ನಿನ್ನ ಮಗಳು ಮುಖ್ಯ ಆದ್ರೆ ನನಗೆ ನನ್ನ ಮಗಳು ಮುಖ್ಯ ಅಲ್ವಾ? ನಿನಗಾದ್ರೂ ಅಳಿಯ ಆಗೋನು ಕಲ್ ತರ ಬದುಕಿದಾನೆ. ಆದ್ರೆ ನಾನು ನನ್ನ ಅಳಿನ ಆಸ್ತಿನ ನೀರ್ನಲ್ಲಿ ಬಿಟ್ಟು ಆ ದುಃಖದಲ್ಲಿದ್ದೀನಿ. ಊರಲ್ಲಿ ಯಾರೇ ತಪ್ಪು ಮಾಡಿದ್ರು ಮಲ್ಲಿಕಾರ್ಜುನಯ್ಯನವ್ರು ಕೇಳ್ತಾರೆ. ಮಲ್ಲಿಕಾರ್ಜುನಯ್ಯನವರೇ ತಪ್ಪು ಮಾಡಿದ್ರೆ ಕೇಳೋರು ಯಾರು ಇಲ್ಲ ಅನ್ನೋ ಧೈರ್ಯದಲ್ಲಿ ತಾನೇ ಹೀಗ್ ಮಾಡಿದೀರಾ? ನಮ್ಮ ಯಜಮಾನ್ರ ಅಂತ ತಪ್ಪು ಏನ್ ಮಾಡಿದ್ರು ಅಂದ್ಬಿಟ್ಟು ಅವ್ರ ಮೇಲೆ ರೇಗಾಡ್ತಾ ಇದೀಯ ನೀನು? ಅನ್ಯಾಯವಾಗಿ ಒಬ್ಬ ನಿರಪರಾಧಿನ ಅಪರಾಧಿ ಅಂತ ತೀರ್ಪು ಕೊಟ್ಟು ಕೊಂದು ಬಿಟ್ರಲ್ಲ ನಿಮ್ ಯಜಮಾನ್ರು. ಅದ್ ತಪ್ಪು ಅಂತ ಅನ್ಸಲ್ಲೇನೋ? ಸಂಸಾರನೇ ಹಾಳಾಗೋಯ್ತು ಅಂತ ಗೋಳಾಡ್ತಿದ್ದಾಳಲ್ಲ ಈ ಹೆಂಗ್ಸು. ಈಕೆ ಕಣ್ಣೀರ್ಗೂ ದುಃಖಕ್ಕೂ ಉತ್ತರ ಕೊಡ್ತಾರೇನೋ ನಿಮ್ ಯಜಮಾನ್ರು? ಸ್ವಾಮಿ, ಉತ್ತರ ಯಾವತ್ತೋ ಕೊಟ್ಟಿದ್ದಾರೆ. ಆ ಕುಟುಂಬಕ್ಕೆ ಏನೇನ್ ಬೇಕೋ ಎಲ್ಲ ಒದಗಿಸಿ ಹಣಕಾಸು ಕೊಟ್ಟಿದ್ದಾರೆ. ಓಹೋ, ಹಂಗ? ನಿನ್ನ ಮಗನ್ನು ಕತ್ತರಿಸಿ ಸಾಯಿಸ್ಬಿಟ್ಟು ಮನೆಗೆ ದುಡ್ಡು ಕಳಿಸ್ತೀನಿ ತಗೊಂಡು ಸುಮ್ನೆ ಇರ್ತೀಯನೋ? ನನ್ನ ಮಗ ನೀಲಕಂಠ ಆ ಕನಕನ್ ಕೈ ಮುರಿದಾಕ್ತ. ನಾನ್ 10,000 ಕೊಡ್ತೀನಿ ಅಂದೆ. ಸಾಲ್ದಿದ್ರೆ ಲಕ್ಷ ಬೇಕಾದ್ರೂ ಕೊಡ್ತೀನಿ ಅಂದೆ. ಕೇಳಿಲ್ವಲ್ಲ? ತಪ್ಪು ಮಾಡಿದ ಮೇಲೆ ಮುಗಿತು, ಶಿಕ್ಷೆ ಅನುಭವಿಸ್ಲೇಬೇಕು, ಕೊಳೆ ಬಟ್ಟೆ ಒಗಿಲೇಬೇಕು, ಇದೇನೆ ತೀರ್ಪು ಅಂದ್ರಲ್ಲ ಮಲ್ಲಿಕಾರ್ಜುನ ಅಯ್ಯ. ಇವತ್ತು ಯಜಮಾನ್ರೆ ತಪ್ಪು ಮಾಡಿ ನಿಂತವ್ರೆ. ಏನಯ್ಯ ತೀರ್ಪು? ಏನಯ್ಯ ಶಿಕ್ಷೆ? ಸಾವಿತ್ರಮ್ಮನ ಮಗ ನೇಣ್ ಹಾಕೊಂಡ್ ಹಾಗೆ ನಿಮ್ ಮಗನ್ನು ಈಗ ನೇಣ್ ಹಾಕ್ತೀರಾ? ಮಲ್ಲಿಕಾರ್ಜುನಯ್ಯ ಮಾತಾಡಿದ್ರೆ ಊರೇ ಕೈ ಕಟ್ಕೊಂಡು ನಿಂತು ಕೇಳುತ್ತಲ್ಲ. ಇವತ್ತು ಊರೇ ಮಾತಾಡ್ತಾ ಇದೆ, ಮಲ್ಲಿಕಾರ್ಜುನಯ್ಯ ಮಾತ್ರ ಮೌನವಾಗಿದಾರಲ್ಲ. ಹೇಳಿ ಸ್ವಾಮಿ, ಏನು ತಪ್ಪು ಮಾಡ್ಬಿಟ್ನಲ್ಲ ಅಂತ ತಲೆ ತಗ್ಗಿಸ್ಕೊಂಡು ನಿಂತಿದ್ದೀರೋ? ಇಲ್ಲ ಯಾವ ತರ ತಪ್ಪು ತೀರ್ಪು ಹೇಳೋದು ಅಂತ ಯೋಚನೆ ಮಾಡ್ತಿದ್ದೀರೋ? ಚಿನ್ನ ಆದ್ರೆ ಗುಣ ಬೇಕಾದ್ರೆ ಕಳ್ಕೋಬಹುದು, ಆದ್ರೆ ಈ ಮಲ್ಲಿಕಾರ್ಜುನ ಗುಣ ಬದಲಾಗೋದಿಲ್ಲ. ಅಮ್ಮ, ನೀವು ನಿಮ್ಮ ಮಗನ ಕಳ್ಕೊಂಡ್ರಿ. ನನ್ನ ಮಗನ ಜೀವಂತವಾಗಿರ್ಬೇಕಾದ್ರೆ ನಾನು ಕಳ್ಕೊತೀನಿ. ನಿನ್ನ ಮಗ ಬದುಕಿದ್ರೆ ನಿನಗೋಸ್ಕರ ಏನೇನ್ ಮಾಡ್ತಿದ್ನೋ ಅದನ್ನೆಲ್ಲ ಅದೇ ಜಾಗದಲ್ಲಿ ನಿಂತು ನನ್ನ ಮಗ ಮಾಡ್ತಾನೆ. ಇವತ್ತಿಂದ, ಈ ಕ್ಷಣದಿಂದ ಇವನು ನನ್ನ ಮಗ ಅಲ್ಲ, ನಿನ್ ಮಗ. ಏನ್ರಿ ಇದು? ಏನ್ ಮಾಡ್ಬಿಟ್ರಿ? ಒಂದು ತಾಯಿ ಹೊಟ್ಟೆ ತಣ್ಣಗಾಗ್ಲಿ ಅಂತ ಇನ್ನೊಂದು ತಾಯಿ ಹೊಟ್ಟೆಗೆ ಬೆಂಕಿ ಇಟ್ರಲ್ಲ. ಹಣ ಕೊಟ್ರಿ, ಆಸ್ತಿ ಕೊಟ್ರಿ, ಈಗ
ಪ್ರೀತಿಯಿಂದ ಬೆಳೆಸಿದ ಮಗನ್ನ ಬಿಟ್ಕೊಟ್ಬಿಟ್ರಲ್ಲ. ನೋಡಿ, ನಮ್ಮ ಆಸ್ತಿ, ಅಂತಸ್ತು, ಹಣ ಎಲ್ಲ ಬೇಕಾದ್ರೂ ಅವ್ರಿಗೆ ಕೊಟ್ಬಿಡಿ. ನನ್ನ ಮಗನ್ ಮಾತ್ರ ಕಳಿಸ್ಬೇಡ್ರಿ, ಕಳಿಸ್ಬೇಡ್ರಿ. ಹೋಗು. ಸೂರ್ಯ, ಹೋಗ್ಬೇಡ ಸೂರ್ಯ, ನನ್ನ ಬಿಟ್ಟು ಹೋಗ್ಬೇಡ ಸೂರ್ಯ, ಈ ಅಪ್ಪ ಬಿಟ್ಟು ಹೋಗ್ಬೇಡ ಕಣೋ. ಅಮ್ಮ, ನನಗೆ ನನ್ನ ಜೀವನಕ್ಕಿಂತ ಅಪ್ಪನ ಮಾತೆ ಮುಖ್ಯನ. ಏನು ಸಮಸ್ಯೆ? ಯಾರೇ ಮನೆ ಹೇಳಿರು? ಬೇಗ ಮುಂದೆ ಬನ್ನಿ. ಇಳ್ಕೊಳ್ಳಿ ಸಮಯ, ಬೇಗ ಇಳ್ಕೊಡ್ರಿ. ಬಮ್ಮ ಇಳ್ಕೊಳ್ಳಿ ಬೇಗ. ಅಣ್ಣ ಇಳಿರಣ್ಣ. ಅವನ ಹತ್ರ ಅಲ್ಲಾಡ್ಸ್ಕೊಂಡು ಇಳಿತಾನೆ. ಏನೋ ವೀರಭದ್ರ, ಓಪನಿಂಗ್ ಸಕ್ಕತ್ತಾಗೈತೆ. ನೀನ್ ಜೈಲಿಂದ ರಿಲೀಸ್ ಆದೆ ಅಂತ ಊರೋರ್ಗೆಲ್ಲ ಗೊತ್ತಾಗೋಗೈತೆ. ಆರ ತಮಟೆ ಫುಲ್ ಸೆಟಪ್ ನಾಗೆ ಹುಡುಗರು ಗ್ಯಾಂಗೆ ಬತ್ತೈತೆ. ಅನುಭವಿಸೋ ರಾಜ. ಏನೋ ಅಣ್ಣ ಇಲ್ಲಿ ನಿಂತಿರ್ಬೇಕಾದ್ರೆ ಎಲ್ಲೋ ಹೋಯ್ತಾ ಇದ್ಯಾ? ಅಣ್ಣ ಆದ್ರೇನು, ಗೋಡೆಗೆ ಹಾಕೋ ಸೀಮೆ ಸುಣ್ಣ ಆದ್ರೇನು, ನಮ್ ಬೆಟ್ ಸ್ವಾಮಿ ಅವ್ರ ತಾತ ಗೋವಿಂದ ಸ್ವಾಮಿ ಅವರಪ್ಪ ದೊಡ್ಡ ಪುಟ್ಸ್ವಾಮಿ ಪಸಾರ ಬಿಟ್ಟವನೆ. ಅದಕ್ಕೆ ನಮ್ ಗ್ಯಾಂಗ್ ಸಮೇತ ಹೋಗಿ ಅವ್ನಿಗೆ ಹಾರ ಹಾಕಿ ಮರ್ಯಾದೆ ಮಾಡೋಣ ಅಂತ ಹೋಗ್ತಾ ಇದೀವಿ. ಏನೀಗ ಬೆಟ್ ಸ್ವಾಮಿ ಅವರ ತಾತಂಗೆ ಅಪ್ಪನ? ಅಂದ್ರೆ ನೋಡು, ಅಣ್ಣಂಗ್ ಆಗದೆ ಇರೋ ಹಾರ ಮಣ್ಣಾಗೋಂಗ್ ಯಾಕೋ ಹಾಕೋ. ಇಲ್ಲಿ ಬುದ್ಧಿ ಐತೇನ ನಿನ್ಗೆ? ಎಣಕಾಕೋ ಹಾರನ ನನ್ಗಾಕು ಅಂತ ಇದೆಯಲ್ಲ. ಸೈಡ್ಗೆ ಹೋಗೋ, ಎಣ ಹಚ್ಬಿಡ್ತಾರೆ. ನೀವಾಗ ನಿಲ್ಸಿದ್ರೆ ಆಗ್ರ ಎಡೇಟು. ಒಡಿರಲೇ ಸಾಕು. ಎಲ್ರು ಅಣ್ಣಂಗ್ ಚೆನ್ನಾಗಿ ಮರ್ವಾದೆ ಮಾಡಿದ್ರಿ, ತುಂಬಾ ಸಂತೋಷ ಆಯ್ತು. ಈ ಎಲ್ರು ಸೈಲೆಂಟ್ ಆಗಿ ನಿಮ್ ಮನೆಗೆ ಹೋಯ್ತಾ ಇರಿ. ನಾನ್ ನಮ್ಮ ಮಕ್ಕಳ ಮನೆಗೆ ಹೊಂಟೆ. ನೆಟ್ಟೆ ಕೂತ್ಕೊಳ್ಳೆ, ಸುಮ್ನೆ ಆ ಕಡೆ ಈ ಕಡೆ ತಿರ್ಕೊಂಡು. ಅಯ್ಯಯ್ಯೋ, ಏನಾಗೋಯ್ತು? ಏನಕ್ಕ ಹಿಂಗಾಗೋಯ್ತು? ನಮ್ ಚಿನ್ನ ಸ್ವಾಮಿ ಎಂತ ಕೆಲಸ ಮಾಡ್ಬಿಟ್ಟ. ಹೌದು ವೀರಭದ್ರು, ನಮ್ಮನ್ನೆಲ್ಲ ಅನಾಥರನ್ನ ಮಾಡ್ಬಿಟ್ಟು ಹೋಗ್ಬಿಟ್ನಲ್ಲೋ. ಚಿನ್ನಸ್ವಾಮಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಯಾ? ಆಗಿದ್ದಾಗೋಯ್ತಕ್ಕ, ನೀನೇನ್ ಯೋಚನೆ ಮಾಡ್ಬೇಡ. ಈ ಮನೆ ಗಂಟಕ್ಕಿಲ್ಲ ಅಂತ ಅನ್ಕೋಬೇಡ. ನಾನ್ ಬಂದಿದ್ದೀನಲ್ಲ, ನಾನ್ ನೋಡ್ಕೋತೀನಿ. ನೀನ್ ಯಾಕೋ ಇಷ್ಟು ಸ್ವರ್ಗೋಗಿದ್ಯಾ? ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಅಕ್ಕ. ಅದು ಗೌರಿ ಚೆನ್ನಾಗಿದ್ಯಾ? ಹಾ, ಏನೋ ಇದೇನೆ. ಯಾರಕ್ಕ? ಅದು ಕಾವೇರಿನಾ? ಅಕ್ಕ, ಯಾರೋ ಸಾವುಕಾರನ್ ಕೆಲ್ಸಕ್ಕೆ ಇಟ್ಕೊಂಡಿದ್ಯಂತೆ, ಎಲ್ಲವನು ಅಲ್ಲಿದ್ದಾನ್ ನೋಡು. ಏನ್ ನಿನ್ನ ಹೆಸರು? ಏನ್ ಗುರಾಯಿಸ್ತೀಯ? ಅಣ್ಣ ಕೇಳ್ತಾ ಇದೀನಲ್ಲ, ಏನ್ ನಿನ್ನ ಹೆಸರು? ಸೂರ್ಯ. ಅಲ್ಲಿರ್ಬೇಕಾದ ಇಲ್ಲಿದೀಯ. ಹೆಸರಿಟ್ಟವ್ರೆ ಅಂತ ಸುಡಕ್ ಹೋಗ್ಬೇಡ, ನೀನೇ ಸುಟ್ಟು ಬೂದಿ ಆಗೋಯ್ತ್ಯಾ. ಅಣ್ಣ ಬಂದಿದ್ದೀನಲ್ಲ, ಎಲ್ಲ ಕೂಲಾಗಿರುತ್ತೆ. ನಾನು ಯಾರು ಗೊತ್ತಾ? ಭದ್ರಾ, ವೀರಭದ್ರ. ಏನಲ್ಲಿ ಹಂಗ್ ನೋಡ್ತಾ ಇದ್ಯಾ? ನಾನು ಚಿನ್ನಸ್ವಾಮಿಗೆ ಸೋದರ ಮಾವ. ಅಣ್ಣ ಬಸ್ನಾಗ ಬಂದು ಫುಲ್ ಟಯರ್ಡ್ ಆಗವ್ರೆ. ಅಣ್ಣಂಗ್ ಒಂದ್ ಮಂಚ ಹಾಕ್ಬೇಕು ಅಂತ ಗೊತ್ತಾಗಕ್ಕಿಲ್ವಾ? ಇದೇ ನನ್ನ ಅಳಿಯ ಚಿನ್ನಸ್ವಾಮಿ ಆಗಿದ್ರೆ ಹೇಳಕ್ ಮುಂಚೆನೆ ಮಂಚ ಹಾಕ್ಬಿಟ್ರೋನು. ಚೆನ್ನಾಗಿದೆ. ಹಂಗೆ ನನ್ ಕಾಲ ಅಮ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ.
ಏನ್ ಪೋಸ್ ಕೊಡ್ತಾ ಇದೀಯಾ? ಹೋಗೋಗ್ ಕೆಲಸ ನೋಡೋಗ್. ಯಜಮಾನ್ರೆ, ಚಿಕ್ಕ ಯಜಮಾನ್ರ ಮದುವೆ ಆಲ್ಬಮ್ ಸಿಡಿ ತಗೊಂಡೋಗಿ ಒಳಗೆ ಕೊಡು. ಅಮ್ಮರೇ, ಯಜಮಾನ್ರು ಇದನ್ನ ನಿಮ್ ಕೈ ಕೊಡಕ್ ಕೇಳಿದ್ರು. ಬರ್ತೀನಮ್ಮ. ಅಯ್ಯ, ಯಜಮಾನ್ರು ಹೊರಟಿದ್ದಾರೆ, ಗಾಡಿ ರೆಡಿ ಮಾಡು. ಆಯ್ತಯ್ಯ. ಮಲ್ಲಿಕಾರ್ಜುನಯ್ಯ ಹತ್ರ ಹೋಗಿ ವಿಷಕಂಠಯ್ಯ ಬಂದಿದ್ದಾರೆ ಅಂತ ಹೇಳೋ. ಆವತ್ತು ಇದೇ ಜಾಗದಲ್ಲಿ ನಿಂತು ನನ್ನ ಮಗಳಿಗೆ ನಿನ್ನ ಮಗನನ್ನ ಮದುವೆ ಮಾಡ್ಕೊಡು ಅಂತ ಕೇಳ್ದೆ. ಆಗಲ್ಲ ಅಂತ ಹೇಳಿ ನೀನ್ ನನ್ನನ್ನ ಅವಮಾನ ಮಾಡಿ ಕಳಿಸ್ಬಿಟ್ಟೆ. ಆಗ ನಡೀದೇ ಇದ್ದಿದ್ ಮದುವೆ ಈಗ ನಡೀತಾ ಇದೆ. ನಿನ್ನ ಮಗನಿಗೂ ಸಾವಿತ್ರಮ್ಮನ ಮಗನಿಗೂ ನನ್ನ ಮಗಳಿಗೂ ಮದುವೆ. ಊರಲ್ಲಿ ಯಾವುದೇ ಮದುವೆ ಆದ್ರೂ ನೀವು ತಾನೇ ನಿಂತು ನಡ್ಸೋದು. ಈ ಮದುವೆನು ಮುಂದೆ ನಿಂತು ನಡ್ಸೋಕೆ ದಯವಿಟ್ಟು ನೀವೇ ಬರ್ಬೇಕು. ಬಂದೇ ಬರ್ತೀರಾ ಮಲ್ಲಿಕಾರ್ಜುನಯ್ಯ? ಓ ನಮಸ್ಕಾರ. ನಡೀರಿ ಕೂತ್ಕೊಳ್ಳಿ. ಓ ಬೀರೇಗೌಡ, ಬಾ ಬಾ ಬಾ. ಅರೆ, ನೀವೇನ್ ಇಲ್ಲೇ ನಿಂತ್ಕೊಂಡಿದ್ದೀರಾ? ನಿಮ್ ಕಡೆಯವ್ರು ಯಾರಿದ್ರೆ ಊಟ ಕರ್ಕೊಂಡೋಗಿ. ನೀವು ಹೋಗಿ ಊಟ ಮಾಡಿ. ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ. ಅಯ್ಯ, ಮೂರ್ತು ಟೈಮ್ ಆಗ್ತಾ ಇದೆ. ಈ ಬಟ್ಟೆ ಹಾಕೊಂಡು ರೆಡಿ ಆಗ್ಬೇಕಂತೆ. ಬರಬೇಕು 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 ಮಲ್ಲಿಕಾರ್ಜುನಯ್ಯ. ನೀವು ಬರೋದೇ ಇಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಮಲ್ಲೇನಹಳ್ಳಿ ಪೂರ್ತಿ ಮಾತಾಡ್ತಾ ಇತ್ತು ಮಲ್ಲಿಕಾರ್ಜುನಯ್ಯ ಈ ಮದುವೆಗೆ ಬರೋದಿಲ್ಲ ಅಂತ. ಮರ್ಯಾದಸ್ತ್ರಲ್ವಾ? ಬಂದ್ಬಿಟ್ಟಿದ್ದೀರಿ, ತುಂಬಾ ಸಂತೋಷ. ಯಜಮಾನ್ರನ್ನ ಮುಂದೆ ಚೇರಲ್ಲೇ ಕೂರ್ಸಿ ಎಲ್ಲ ಕಾಣಿಸ್ಲಿ. ಅಮ್ಮ ನಡೀರಿ. ಅಮ್ಮ ಬಾಗೌರಿ, ಬನ್ನಿ ಹೇಳಿ ಅಂದ್ರೆ ಏನತ್ತಿವ, ಇಂಥ ದೊಡ್ಡ ಮದುವೆಗೆ ನನಗ ಹೇಳಿ ಕಳಿಸಿಲ್ಲ ಅಂದ್ರೆ ಎಂಥ ಮಾತಂತೀನಿ ನಾನು. ಇದೇನು ನಮ್ಮನೆ ಮದ್ವೆನಾ? ನನ್ ಮಗ ಇರ್ಬೇಕಾಗಿರೋ ಜಾಗದಲ್ಲಿ ಬೇರೆ ಒಬ್ಬ ಇದ್ದಾನಲ್ಲ ಅಂತ ನಾನೇ ಸಂಕಟ ಪಟ್ಕೊಳ್ತಾ ಇದ್ದೀನಿ. ಎಂಥ ಮಾತು ಮಾತಾಡ್ತೀರಿ? ಅವ ಬ್ಯಾರೆದವಾಗಿದ್ರ ನಮ್ ಬಾಳೆ ಯಾಕೆ ಹಿಂಗಾಕಿತ್ತು? 20 ತೊಲಿ ಬಂಗಾರ ಸಂಬಂಧ ಈಕಿನ ಬಿಡಾಕ್ತಾ ಯಾರಾದ್ ನನ್ನ ಬುದ್ಧಿ ಹೇಳಿ ತಿಳಿಸಿ 50 ತೊಲಿ ಬಂಗಾರ ಈಕಿ ಮ್ಯಾಲ ಹಾಕುವಂಗ್ ಮಾಡ್ದವನ ಆ ಸೂರ್ಯ. ಅವತ್ತು ಈಕಿ ಜಾಗದಾಗ ಬ್ಯಾರೆದವಳನ್ನ ತರಬೇಕು ಅಂತಿದ್ದ ನನ್ನ ಹೇಳೋ ರೀತಿಯೊಳಗೆ ಬುದ್ಧಿ ಹೇಳಿ ನನ್ನ ಸಂಸಾರ ಸರಿ ಮಾಡಿದವ್ರು ಯಾರು? ಆ ಸೂರ್ಯಪ್ಪನವರು. ಇದೆಲ್ಲ ನನ್ ತಮ್ಮ ವೀರಭದ್ರನೇ ಮಾಡಿದ ಅಂದ್ಕೊಂಡಿದ್ದೆ. ಅವ ಮಾಡಿದ ಘನಕಾರ್ಯ ನಿನಗೇನು ಗೊತ್ತವ? ಬಾಯಿಲ್ದ ಮೂಗಿ ಮ್ಯಾಲೆ ಯಾರಿಲ್ದ ಸಮಯ ನೋಡಿ ಬಲಾತ್ಕಾರ ಮಾಡಕ್ ಹೋಗಿದ್ದ ನಿನ್ ತಮ್ಮ. ಅವತ್ತು ಸೂರ್ಯಪ್ಪನವ್ರು ಇರ್ಲಿಲ್ಲ ಅಂದ್ರ ಮಲ್ಲೇನಹಳ್ಳಿಯೊಳಗೆ ನಮ್ಮ ಸಂಸಾರದ ಮಾನ ಮರ್ಯಾದೆ ದುಡ್ಡಿಗೆ ಸೇರ್ ಮಾರ್ತಿತ್ತು. ಇವೆಲ್ಲ ಗೊತ್ತಿಲ್ಲದೆ ನಾನು ಅವರನ್ನ ಎಷ್ಟೋ ಅವಮಾನ ಮಾಡ್ಬಿಟ್ಟೆ. ಆದ್ರೆ ಅವರು ಅದ್ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ದ್ವೇಷ ಸಾಧಿಸ್ದೆ ನಮ್ ಕುಟುಂಬಕ್ಕೆ ಸಹಾಯ ಮಾಡಿ ನಮ್ಮನ್ನ ಉದ್ಧಾರ ಮಾಡಿದ್ದಾರೆ. ಅಮ್ಮ, ಬಂದಂತೂ ನಿಜ. ನಮ್ಮ ಅಣ್ಣ ಚಿನ್ನಸ್ವಾಮಿ ಬದುಕಿದ್ರು ನಮಗಿಷ್ಟೆಲ್ಲ ಸಹಾಯ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅವರಂತೂ ಅಷ್ಟು ಸಹಾಯ ಮಾಡಿದಾರಮ್ಮ. ಬೇಗ ಮದುವೆ ಗಂಡನ್ ಕರ್ಕೊಂಬನ್ನಿ. ಅಯ್ಯೋ ಅಮ್ಮರೇ, ಏನಾಯ್ತು? ಅಣ್ಣ
ಯಮ್ನವರು ವಿಷ ತಗೊಂಡ್ಬಿಡೋಣ. ಬನ್ನಿ ಬೇಗ ಬನ್ನಿ, ನಾವು ಫಾಸ್ಟ್ ಬನ್ನಿ ಬನ್ನಿ ಬನ್ನಿ. ಅಯ್ಯ ಮದುವೆ ಗಂಟೆ ಕಾಣ್ತಲ್ಲಯ್ಯ. ಎಲ್ಲಾ ಕಡೆ ಹುಡುಕ್ ನೋಡ್ದೆ, ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲಿ ಹೋದ ಅವನು? ತಕ್ಷಣ ಈ ಮೆಡಿಸಿನ್ಸ್ ಎಲ್ಲ ತಗೊಂಬನ್ನಿ. ಹಾ ಸರಿ ಡಾಕ್ಟರ್. ಐ ಕಣ್ಸೋಳ ನಿನ್ಗೆ ಕಳ್ಕೊಂಡೋಗ. ದೇವಸ್ಥಾನದಲ್ಲಿ ಇದ್ದಿದ್ದ ಒಡವೆಗಳನ್ನ ಈ ಮೂಗಾನೆ ಕದ್ದಿದ್ದು. ಮಲ್ಲಿಕಾರ್ಜುನ ಹೇಳು, ಎಲ್ಲಿ ಹೋದ ನಿನ್ ಮಗ? ನನಗೇನ್ ಗೊತ್ತು? ಏಯ್ ನಿನಗೆಲ್ಲ ಗೊತ್ತು. ಅವನೆಲ್ಲೂ ಹೋಗೋವನಲ್ಲ, ಈ ರೀತಿ ಮಾಡೋವನಲ್ಲ. ಇಲ್ಲ ಯಜಮಾನ್ರೆ, ಪ್ರಿಯಾ ಅಮ್ಮ ಅವ್ರನ್ನ ಚಿಕ್ಕ ಯಜಮಾನ್ರು ಕಾರ್ನಲ್ಲಿ ಕರ್ಕೊಂಡು ಹೋಗ್ತಿದ್ದನ್ನ ನಾನೇ ಕಣ್ಣಾರೆ ನೋಡ್ದೆ. ಮಲ್ಲಿಕಾರ್ಜುನ ಅಲ್ಲಿ ಆ ಹುಡುಗಿನ ಕರ್ಕೊಂಡು ಹೋಗಕ್ ಹೇಳಿ ಇಲ್ಲಿ ಗಂಡ ಹೆಂಡತಿ ಇಬ್ರು ಏನು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡ್ತಿದ್ದೀರಾ? ನೀನು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರೋನು. ಈಗ ನಾನ್ ನಿನ್ ಕೊಡೋ ಏಟ್ಗೆ ಆ ನಿನ್ನ ಮರಿ ಹುಲಿ ಎಲ್ಲೇ ಇದ್ರು ಬರಬೇಕು. ಬಂದೆ ಬರ್ತಾನೆ. ಏಯ್ ಏನ ಈ ಮೂಗನ್ ನೋಡಿ ನೀನ್ ಮೂಗ ಆಗೋದ್ಯಾ? ಇವನ್ ಹೇಗ್ ಮೂಗ ಆದ ಅಂತ ಹೇಳಿಸ್ಲಾ? ಹೇಳ್ತೀನಿ ಅಣ್ಣ. ಒಡವೆ ದಿವಸ ಚಿನ್ನಸ್ವಾಮಿ ಒಬ್ಬನೇ ನದಿ ತೀರದಲ್ಲಿ ಕೂತಿದ್ದ. ಆಗ ಒಡವೆಗಳನ್ನ ಕದ್ದಿದ್ದು ನಾನಲ್ಲ ಅಯ್ಯ, ಊರ್ನವರೆಲ್ಲ ನಾನೇ ಒಡವೆ ಕದ್ದಿದ್ದು ಅಂತ ಮಾತಾಡ್ಕೋತಾ ಇದ್ದಾರೆ. ದಯವಿಟ್ಟು ನೀವಾದ್ರೂ ನನ್ನ ನಂಬಿ ಅಯ್ಯ. ನಾನ್ ನಿನ್ನ ನಂಬ್ತೀನಿ ಚಿನ್ನಸ್ವಾಮಿ. ಅಷ್ಟು ಸಾಕಯ್ಯ. ಯಾಕೆ ಅಂದ್ರೆ ಆ ಒಡವೆಗಳನ್ನ ಕದ್ದಿದ್ದು ಯಾರು ಅಂತ ನನಗ್ ಗೊತ್ತು. ನಿಮಗ್ ಗೊತ್ತಾ? ಮಲ್ಲಿಕಾರ್ಜುನ ಮುಂದೆ ತಲೆ ತಗ್ಸ್ಬಾರ್ದು ಅಂತ ವೀರಾವೇಶದಲ್ಲಿ ಅವತ್ತು ತಟ್ಟೆ ಬದಲಾಯಿಸ್ಕೊಂಡ್ಬಿಟ್ಟೆ. ಆದ್ರೆ ಹಾಗ್ ನನ್ನ ಮಗಳ ಜೊತೆ ನಿನ್ನ ಮದುವೆ ಏನಾದ್ರೂ ನಾನು ಮಾಡಿಸ್ಬಿಟ್ರೆ ನನ್ನ ಗೌರವ ಏನಾಗತ್ತೆ? ಏನ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡಿದೆ. ದೇವ್ರೆ ಐಡಿಯಾ ಕೊಟ್ಟ. ಆ ಒಡವೆಗಳನ್ನ ಇವನ್ ಕದ್ದ, ಊರವ್ರ ಕೈಗೆ ನೀನ್ ಸಿಕ್ಕಾಕೊಂಡೆ. ದೇವಸ್ಥಾನದ ಒಡವೆಗಳನ್ನ ಕಳ್ತನ ಮಾಡಿಸಿದ್ದು ನೀವಾ? ನಾನು ಈಗ ನಮ್ಮ ಯಜಮಾನ್ರಿಗೆ ಈ ವಿಷಯನ ತಿಳಿಸ್ತೀನಿ. ಅವನು ತುಂಬಾ ಒದ್ದೆ ಆಗ್ಬಿಟ್ಟ. ಯಾವ್ದಾದ್ರೂ ಮರಕ್ ನೇತ್ ಹಾಕಿ ಒಣಗಿಸ್ರೋ. ನೀನು ಒಡವೆಗಳನ್ನೆಲ್ಲ ತಗೊಂಡು ಟೌನ್ ನಲ್ಲಿರೋ ಮನೇಲಿರೋ. ಆಯ್ತು ಯಜಮಾನ್ರೆ. ನಾನ್ ಹೇಳ್ದಾಗ ಒಡವೆ ಸಮೇತ ಪೊಲೀಸೋರ್ ಕೈಗೆ ಸಿಕ್ಕಾಕೋ. ಆಯ್ತು. ಅಲ್ಲಿವರೆಗೂ ನೀನ್ ಮೂಗ. ಅಯ್ಯೋ ಪಾಪಿ ಚಂಡಾಳ, ಮಾಡೋದನ್ನೆಲ್ಲ ಮಾಡ್ಬಿಟ್ಟು ನನ್ ಮಗನ್ನ ಸಾಯಿಸ್ಬಿಟ್ಟು ನನ್ನ ಹತ್ರನೇ ನಾಟಕ ಮಾಡ್ತಿದ್ಯಲ್ಲೋ. ನಿನಗೆ ಒಳ್ಳೇದಾಗಲ್ಲ. ಆ ದೇವರ ನಿನ್ನ ಸುಮ್ಮನೆ ಬಿಡಲ್ಲ. ಈ ಮಲ್ಲಿಕಾರ್ಜುನ ಕೊಟ್ಟು ಮಾತು ತಪ್ಪಾಡ್ದು ಅಂತ ನೀನ್ ಎಷ್ಟು ಅವಮಾನ ಮಾಡಿದ್ರು ಸಹಿಸ್ಕೊಂಡಿದ್ದೆ. ನನ್ನ ಮಾತು ಮೀರಬಾರ್ದು ಅಂತ ನನ್ನ ಮಗ ಅವಳು ಮನೆ ಮಗನಾಗಿದ್ದ. ನೀನು ಆ ಮನೆ ಮಗನ್ನೇ ಸಾಯಿಸಿ ನಾಟಕ ಆಡ್ತಿದ್ಯಾ? ಇವನು ಮಲ್ಲಿಕಾರ್ಜುನ. ಸುಮ್ನಿದ್ರೆ ಶಾಂತ ಶಿವ, ಎದ್ದು ಬಂದ್ರೆ ರುದ್ರ ಶಿವ.
ಮಲ್ಲಿಕಾರ್ಜುನ, ನನ್ನ ಕ್ಷಮಿಸ್ಬಿಡು. ಇನ್ಮೇಲೆ ನಾನು ಒಳ್ಳೆಯವನಾಗೆ ಬಾಳ್ತೀನಿ. ನಿಜವಾಗ್ಲೂ ಒಳ್ಳೆಯವನಾಗೋ ಮನುಷ್ಯ ಆದ್ರೆ ಈ ಮಲ್ಲಿಕಾರ್ಜುನ ಕ್ಷಮಿಸ್ತಾನೆ. ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತಾರೆ. ನೀನು ಆ ಜಾತಿಗೆ ಸೇರಿದವನು, ಆ ದೇವರೇ ಕ್ಷಮಿಸ್ಬೇಕು. ಅಯ್ಯ, ನಿಜ ಏನು ಅಂತ ಗೊತ್ತಿಲ್ಲದೆ ಆ ಪಾಪಿ ಮಾತು ಕೇಳ್ಕೊಂಡು ನಿಮಗೆ ತುಂಬಾ ಹಿಂಸೆ ಮಾಡ್ಬಿಟ್ಟೆ. ಅಯ್ಯೋ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಯ್ಯ. ಅಮ್ಮ, ಚಿಕ್ಕವರು ದೊಡ್ಡವ್ರ ಕಾಲಿಗೆ ಬಿದ್ರೆ ಅದು ಆಶೀರ್ವಾದ, ದೊಡ್ಡವರು ಚಿಕ್ಕವ್ರ ಕಾಲಿಗೆ ಬಿದ್ರೆ ಅದು ಒಳ್ಳೇದಲ್ಲ. ನೀವು ಆ ತಪ್ಪು ಮಾಡಬೇಡಿ. ಮುಂದಿನ ಜನ್ಮ ಅಂತಂದಿದ್ರೆ ನೀವೇ ನನ್ನ ಮಗನಾಗಿ ಹುಟ್ಟಬೇಕು ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ.